Hello everyone. Today let us learn about pronoun and its kinds. Let's have a look at the definition. ಅದರ ವ್ಯಾಖ್ಯೆಯನ್ನು ನೋಡೋಣ. A pronoun is a word that is used in place of a noun to avoid repeating the noun again and again. Pronoun ಅಂತ ಹೇಳಿದ್ರೆ ಸರ್ವನಾಮ, ಒಂದು ನಾಮಪದದ ಬದಲಾಗಿ ಬಳಸಲ್ಪಡುವಂತಹ ಪದ. ಒಂದು ನಾಮಪದ ಪದೇ ಪದೇ ಪುನರಾವರ್ತನೆ ಆಗುವುದನ್ನು ತಪ್ಪಿಸುವ ಸಲುವಾಗಿ ಬಳಸುವಂತಹ ಪದವೇ ಏನಾಗಿರುತ್ತೆ? ಪ್ರನೌನ್ ಆಗಿರುತ್ತೆ. ಯೂಸಿಂಗ್ ಪ್ರನೌನ್ ಮೇಕ್ಸ್ ಅವರ್ ಸೆಂಟೆನ್ಸಸ್ ಕ್ಲಿಯರ್. ಪ್ರನೌನ್ಗಳನ್ನು ಬಳಸಿದಾಗ ನಮ್ಮ ವಾಕ್ಯಗಳು ಸ್ಪಷ್ಟವಾಗಿರ್ತವೆ, ಸಿಂಪಲ್ ಸರಳವಾಗಿರ್ತವೆ, ಆ್ಯಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. Pronoun. The pronoun is a word that is used instead of a noun. ಅದೇ ಒಂದು ವ್ಯಾಖ್ಯೆ ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಒಂದು ನೌನ್ನ ಬದಲಾಗಿ ಬಳಸಲ್ಪಡುವಂತಹ ಪದವೇ ಪ್ರನೌನ್ ಆಗಿರುತ್ತೆ. ಅದರ ಕೆಳಗಡೆ ನೋಡೋಣ. A pronoun must be of the same gender. ಪ್ರನೌನ್ ಏನಾಗಿರಬೇಕು ಅಂತ ಹೇಳಿದ್ರೆ ಅದೇ ಅಂದ್ರೆ ನೌನ್ ಯಾವ ಲಿಂಗಕ್ಕೆ ಸೇರಿರುತ್ತೋ ಅದೇ ಲಿಂಗದ ಏನಾಗಿರಬೇಕು? ಪ್ರನೌನ್ ಆಗಿರಬೇಕು. ಸ್ತ್ರೀಲಿಂಗ ಆಗಿದ್ರೆ ಸ್ತ್ರೀಲಿಂಗ ಆಗಿರಬೇಕು, ಪುಲ್ಲಿಂಗ ಆಗಿದ್ರೆ ಪುಲ್ಲಿಂಗ ಆಗಿರಬೇಕು, ಅದು ನಪುಂಸಕಲಿಂಗ ಆಗಿದ್ರೆ ನಪುಂಸಕಲಿಂಗನೇ ಆಗಿರಬೇಕು. ಹಿ, ಶಿ, ಇಟ್. ಇನ್ನು ನಂಬರ್ ಅಂದಾಗ ಸಿಂಗ್ಯುಲರ್ ಆಗಿದ್ರೆ, ನೌನ್ ಸಿಂಗ್ಯುಲರ್ ಆಗಿದ್ರೆ ಪ್ರನೌನ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ನೌನ್ ಪ್ಲೂರಲ್ ಆಗಿದ್ರೆ, ಬಹುವಚನ ಆಗಿದ್ರೆ ಪ್ರನೌನ್ ಕೂಡ ಏನಾಗಿರಬೇಕು? ಪ್ಲೂರಲ್ ಆಗಿರಬೇಕು. ಪರ್ಸನ್, ನಾವು ಈ ಪ್ರನೌನ್ಸ್ ಅಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಮಾಡ್ತೇವೆ. ಅಲ್ಲಿ ಫಸ್ಟ್ ಪರ್ಸನ್ ಮತ್ತು ಸೆಕೆಂಡ್ ಪರ್ಸನ್ ಐ, ವಿ, ಯು ಅವುಗಳು ಪ್ರನೌನ್ಗಳಾಗಿಯೇ ಬಳಕೆ ಆಗ್ತವೆ. ಇನ್ನು ಹಿ, ಶಿ, ಇಟ್ ಮತ್ತು ದೇಗಳು ಪುಲ್ಲಿಂಗ ಇರುವಾಗ ಹಿ ಬಳಕೆಯಾಗತ್ತೆ, ಆಮೇಲೆ ಸ್ತ್ರೀಲಿಂಗ ಇರುವಾಗ ಶಿ ಬಳಕೆಯಾಗತ್ತೆ, ನಪುಂಸಕಲಿಂಗ ಇರುವಾಗ ಇಟ್ ಬಳಕೆಯಾಗತ್ತೆ ನೋಡಿದ್ದೇವೆ. ಅವುಗಳು ನಮಗೆ ಥರ್ಡ್ ಪರ್ಸನ್ ಅನ್ನುವಂತಹ ಒಂದು ಭಾಗದಲ್ಲಿ ನಾವು ಕಾಣ್ತೇವೆ. ಆವಾಗ ಆ ಥರ್ಡ್ ಪರ್ಸನ್ ಅನ್ನ ರಿಪ್ರೆಸೆಂಟ್ ಮಾಡುವಂತಹ ಪ್ರನೌನ್ಗಳನ್ನೇ ನಾವು ಬಳಸಬೇಕಾಗತ್ತೆ. ಆಸ್ ದ ನೌನ್ ಇಟ್ ಸ್ಟ್ಯಾಂಡ್ಸ್ ಫಾರ್. ಒಂದು ನಾಮಪದ ಅದು ಯಾವ ಲಿಂಗಕ್ಕೆ ಸೇರಿದೆ, ಯಾವ ಅದು ವಚನ ಆಗಿದೆ, ಬಹುವಚನನ ಅಥವಾ ಏಕವಚನನ. ಪರ್ಸನ್ ಅಂದ್ರೆ ಅದು ಥರ್ಡ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಆಗಿದೆಯಾ ಪ್ಲೂರಲ್ ಆಗಿದೆಯಾ ಅನ್ನೋದನ್ನ ನೋಡಿಬಿಟ್ಟು ನಾವು ಪ್ರನೌನ್ ಅನ್ನ ಬಳಸಬೇಕು. ದೇ ಆರ್ ಯೂಸ್ಡ್ ಇನ್ ಸ್ಪೀಚ್ ಅಂಡ್ ರೈಟಿಂಗ್. ಅವುಗಳನ್ನ ಮಾತಿನಲ್ಲಿ ಮತ್ತು ಬರವಣಿಗೆಯಲ್ಲಿ ನಾವು ಬಳಸ್ತೇವೆ ಪ್ರನೌನ್ಸ್ ಅನ್ನ. ಯಾವುದಕ್ಕೆ? ಟು ಅವಾಯ್ಡ್ ಸೌಂಡಿಂಗ್ ಅನ್ಯಾಚುರಲ್. ಅಂದ್ರೆ ಆ ಮಾತು ಮತ್ತು ಬರವಣಿಗೆ ಅಸ್ವಾಭಾವಿಕ, ಇದು ಸ್ವಾಭಾವಿಕ ಇಲ್ಲ ಅನ್ನೋದನ್ನ ತಪ್ಪಿಸುವ ಸಲುವಾಗಿ ಪ್ರನೌನ್ಸ್ ಅನ್ನ ಬಳಕೆ ಮಾಡ್ತಾರೆ. ಅಂಡ್ ರಿಪಿಟೇಟಿವ್ ಬೈ ರೀಯೂಸಿಂಗ್ ದ ಸೇಮ್ ನೌನ್ ಇನ್ ಎ ಸೆಂಟೆನ್ಸ್ ಮಲ್ಟಿಪಲ್ ಟೈಮ್ಸ್. ಅಂದ್ರೆ ಒಂದು ವಾಕ್ಯದಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫ್ದಲ್ಲಿ ಅಥವಾ ಒಂದು ನಿರೂಪಣೆ ಆಗಿರ್ಬೋದು, ಕಥೆ ಆಗಿರ್ಬೋದು, ಮುಂದೆ ಆ ಒಂದು ನಾಮಪದ ಪದೇ ಪದೇ ಪುನರಾವರ್ತನೆ ಆಗುವುದನ್ನು ತಪ್ಪಿಸುವ ಸಲುವಾಗಿ ಏನ್ ಮಾಡ್ತಾರೆ? ಪ್ರನೌನ್ ಅನ್ನ ಬಳಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಟೇಕ್ ಫಾರ್ ಎಕ್ಸಾಂಪಲ್ ದ ಫಾಲೋಯಿಂಗ್ ಸೆಂಟೆನ್ಸ್. ಇಲ್ಲಿ ನೋಡಿ, ಜಾನ್ said that John wants to use the computer that belongs to John. ಇಲ್ಲಿ ಜಾನ್ ಅನ್ನುವಂತಹ ಪದ ಒಂದೇ ವಾಕ್ಯದಲ್ಲಿ ಪದೇ ಪದೇ ರಿಪೀಟ್ ಆಗಿದೆ. ದ ಸೆಂಟೆನ್ಸ್ ಈಸ್ ಆಕ್ವರ್ಡ್. ಆಕ್ವರ್ಡ್ ಅಂತ ಹೇಳಿದ್ರೆ ಇದು ಒಂದು ಸ್ವಲ್ಪ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಅಲ್ವಾ? ಅನ್ಕಂಫರ್ಟೇಬಲ್ ಅನ್ಸುತ್ತೆ, ಎಂಬರಾಸಿಂಗ್, ಸ್ವಲ್ಪ ಕಿರಿಕಿರಿ, ನಾಟ್ ಈಸಿ, ಸ್ಮೂತ್ ಅಂತ
ಅನ್ಸೋದಿಲ್ಲ. ಬಿಕಾಸ್ ಜಾನ್ ಈಸ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್. ಯಾಕಂದ್ರೆ ಜಾನ್ ಅನ್ನೋದು ಪದೇ ಪದೇ ಅಲ್ಲಿ ಪುನರಾವರ್ತನೆ ಆಗಿದೆ. ಇನ್ಸ್ಟೆಡ್ ಬದಲಾಗಿ ಏನ್ ಮಾಡಬಹುದು? ವಿ ಕ್ಯಾನ್ ಯೂಸ್ ಪರ್ಸನಲ್ ಪ್ರನೌನ್ಸ್. ಪರ್ಸನಲ್ ಪ್ರನೌನ್ಸ್ ಅನ್ನ ಬಳಸಬಹುದು. ಟು ಸ್ಟ್ಯಾಂಡ್ ಇನ್ ಫಾರ್ ದ ನೇಮ್ ಆಫ್ ದ ಆಂಟಿಸಿಡೆಂಟ್ ಟು ಮೇಕ್ ದ ಸೆಂಟೆನ್ಸ್ ಸೌಂಡ್ ಮೋರ್ ನ್ಯಾಚುರಲ್ ಆಸ್ ಇನ್. ಅಂದ್ರೆ ಕೆಳಗೆ ಕೊಟ್ಟಿರುವ ಉದಾಹರಣೆಯ ಹಾಗೆ ಜಾನ್ ಸೆಡ್ ದ್ಯಾಟ್ ಹಿ, ಅಲ್ಲಿ ಮೊದಲು ಜಾನ್ ಅಂತ ಏನ್ ಬಳಕೆ ಆಗಿದೆಯೋ ಸೊ ಅದನ್ನ ರೆಫರ್ ಮಾಡಲಿಕ್ಕೆ ಇಲ್ಲಿ ಏನ್ ಬಂದಿದೆ? ಹಿ ಅನ್ನುವಂತಹ ಪರ್ಸನಲ್ ಪ್ರನೌನ್ ಬಂದಿದೆ. ಹಿ ವಾಂಟ್ಸ್ ಟು ಯೂಸ್ ದ ಕಂಪ್ಯೂಟರ್ ದಟ್ ಬಿಲಾಂಗ್ಸ್ ಟು ಹಿಮ್ ಅಂತ ಇದೆ. ಇಲ್ಲಿ ಜಾನ್ ಬದಲಾಗಿ ಹಿಮ್ ಅನ್ನೋದು ಬಂದಿದೆ. ಇಲ್ಲಿ ಆಂಟಿಸಿಡೆಂಟ್ ಅಂತ ಹೇಳಿದ್ರೆ ಸೊ ಪೂರ್ವ ಪದ ಅಥವಾ ಸರ್ವನಾಮವು ಸೂಚಿಸುವ ಮುಂಚಿನ ಪದ, ಅದು ಮೊದಲೇ ಹೇಳಿರುವಂತಹ ರೆಫರ್ ಮಾಡಿರುವಂತಹ ವರ್ಡ್ ಆಗುತ್ತೆ. ಅದಕ್ಕೆ ಆಂಟಿಸಿಡೆಂಟ್ ಅಂತ ನಾವು ಹೇಳ್ತೇವೆ. ಪರ್ಸನಲ್ ಪ್ರನೌನ್ಸ್ ಅನ್ನ ನೋಡೋಣ. ಪರ್ಸನಲ್ ಪ್ರನೌನ್ಸ್ ಆರ್ ವರ್ಡ್ಸ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ನೌನ್ಸ್. ನೌನ್ ಬದಲಾಗಿ ಬಳಕೆಯಾಗುವಂತಹ ಪ್ರನೌನ್ಗಳು ಆಗಿದ್ದಾವೆ. ಪೀಪಲ್ ಆರ್ ಥಿಂಗ್ಸ್, ಆ ನೌನ್ಸ್ ಜನ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು. ದೇ ಹೆಲ್ಪ್ ಅಸ್ ಅವಾಯ್ಡ್ ರಿಪಿಟೇಷನ್ ಅಂಡ್ ಮೇಕ್ ಅವರ್ ಸೆಂಟೆನ್ಸಸ್ ಕ್ಲಿಯರರ್. ಅವುಗಳು ಈ ಪುನರಾವರ್ತನೆಯನ್ನ ತಪ್ಪಿಸುವ ಸಲುವಾಗಿ ಮತ್ತು ನಮ್ಮ ವಾಕ್ಯಗಳು ಸ್ಪಷ್ಟವಾಗಿರುವುದಕ್ಕೆ ಅವುಗಳು ಸಹಾಯ ಮಾಡ್ತವೆ. ಇನ್ನು ಪರ್ಸನಲ್ ಪ್ರೊನೌನ್ಸ್ ಅಲ್ಲಿ ನಾವು ಸಬ್ಜೆಕ್ಟ್ಸ್ ಮತ್ತು ಆಬ್ಜೆಕ್ಟ್ಸ್ ಅಂತ ನೋಡ್ತೇವೆ. ಸಬ್ಜೆಕ್ಟ್ ಅಲ್ಲಿ ಯೂಸ್ಡ್ ಆಸ್ ದ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್, ಇವುಗಳು ಒಂದು ವಾಕ್ಯದ ಸಬ್ಜೆಕ್ಟ್ ಗಳಾಗಿ ಫಂಕ್ಷನ್ ಮಾಡ್ತವೆ. ನೋಡೋಣ, ಅದರಲ್ಲಿ ಫಸ್ಟ್ ಪರ್ಸನ್, ಇಲ್ಲಿ ನೋಡಿ ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಐ ಇದೆ, ಪ್ಲೂರಲ್ ವಿ ಇದೆ. ಅದೇ ರೀತಿಯಾಗಿ ಸೆಕೆಂಡ್ ಪರ್ಸನ್ ಅಲ್ಲಿ ಯು, ಸಿಂಗ್ಯುಲರ್ ಕೂಡ ಯು ಅಂತ ಬರುತ್ತೆ, ಪ್ಲೂರಲ್ ಅಲ್ಲೂ ಕೂಡ ಯು ಅಂತ ಬರುತ್ತೆ. ಇನ್ನು ಥರ್ಡ್ ಪರ್ಸನ್ ಅಲ್ಲಿ ಹಿ ಅಂತ ಇದೆ. ಹಿ ಇದ್ದದ್ದು ಪ್ಲೂರಲ್ ಆದ್ರೆ ಅದು ದೇ ಆಗತ್ತೆ. ಅಕಸ್ಮಾತ್ ಶಿ ಅಂದ್ರೆ ಅವಳು, ಅದು ಕೂಡ ಪ್ಲೂರಲ್ ಆದ್ರೆ ದೇ ಆಗತ್ತೆ. ಇಟ್ ಅಂದ್ರೆ ಅದು ಕೂಡ ಬಹುವಚನ ಆದ್ರೆ ದೇ ಅಂತ ಆಗತ್ತೆ. ಇನ್ನು ಆಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ನೋಡೋಣ. ಯೂಸ್ಡ್ ಆಸ್ ದ ಆಬ್ಜೆಕ್ಟ್ ಆಫ್ ಎ ವರ್ಬ್ ಆರ್ ಎ ಪ್ರಿಪೋಸಿಷನ್. ಈ ಪದಗಳು ಏನಾಗ್ತವೆ ಅಂತ ಹೇಳಿದ್ರೆ ವರ್ಬ್ ನ ಆಬ್ಜೆಕ್ಟ್ ಆಗಿರ್ತವೆ ಅಥವಾ ಒಂದು ಪ್ರಿಪೋಸಿಷನ್ ನ ಜೊತೆ ಬಳಕೆ ಆಗಿರ್ತವೆ. ವಿತ್ ಮೀ, ಫಾರ್ ಹಿಮ್, ಹೀಗೆ ಬಳಕೆ ಆಗ್ತವೆ. ನೋಡೋಣ ಯಾವ್ಯಾವುದು. ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಮೀ ಅಂತ ಆಗತ್ತೆ, ಅದೇ ಪ್ಲೂರಲ್ ಅಸ್ ಅಂತ ಆಗತ್ತೆ. ಇನ್ನು ಸೆಕೆಂಡ್ ಪರ್ಸನ್ ಸೇಮ್ ಫಾರ್ಮ್ ಆಫ್ ವರ್ಡ್ ಯೂಸ್ ಆಗತ್ತೆ, ಆದ್ರೆ ಅದು ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡಿರುತ್ತೆ, ವಾಕ್ಯದ ಮೊದಲಿಗೆ ಇರುತ್ತೆ, ಇದು ವರ್ಬ್ ನ ನಂತರ ಬಳಕೆ ಆಗತ್ತೆ. ಇನ್ನು ಥರ್ಡ್ ಪರ್ಸನ್ ಹಿಮ್ ಅಂತ ಆಗತ್ತೆ, ಹರ್ ಅಂತ ಆಗತ್ತೆ ಸ್ತ್ರೀಲಿಂಗ ಇದ್ದಾಗ, ಆಮೇಲೆ ನಪುಂಸಕ ಲಿಂಗ ಇದ್ದಾಗ ಇಟ್ ಅಂತ ಆಗತ್ತೆ. ಸೊ ಇವುಗಳೆಲ್ಲವೂ ಕೂಡ ಬಹುವಚನ ಆದಾಗ ಅವುಗಳು ದೆಮ್ ಅಂತ ಆಗ್ತವೆ. ಅದು ಪುಲ್ಲಿಂಗ ಇರಲಿ, ಸ್ತ್ರೀಲಿಂಗ ಇರಲಿ, ಅಥವಾ ಅದು ನಪುಂಸಕ ಲಿಂಗ ಇರಲಿ. ಅಂದ್ರೆ ಮ್ಯಾಸ್ಕ್ಯುಲಿನ್ ಜೆಂಡರ್, ಫೆಮಿನೈನ್ ಜೆಂಡರ್ ಅಂಡ್ ನ್ಯೂಟರ್ ಜೆಂಡರ್. Okay, let's have a look at the examples. ಸಬ್ಜೆಕ್ಟ್ ಪ್ರೊನೌನ್ ಬಗ್ಗೆ ಅವರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ, ಇಲ್ಲಿ ಐ ಏನಾಗಿದೆ ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಹಿ ಈಸ್ ಮೈ ಬ್ರದರ್, ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ವಿ ಆರ್ ಗೋಯಿಂಗ್ ಟು ದ ಪಾರ್ಕ್, ಸೊ ಹಿಯರ್ ವಿ ಅನ್ನೋದು ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ದೇ ಪ್ಲೇ ಫುಟ್ಬಾಲ್ ಎವ್ರಿ ಸಂಡೇ, ಇಲ್ಲೂ ಕೂಡ ದೇ ಅನ್ನೋದು ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಇನ್ನು ಎಕ್ಸಾಂಪಲ್ಸ್ ಯಾವ್ದಂತ ಹೇಳಿದ್ರೆ ಆಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ನಾವು ನೋಡಿದಾಗ ಶಿ ಕಾಲ್ಡ್ ಮೀ ಎಸ್ಟರ್ಡೇ, ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್, ಇಲ್ಲಿ ಮೀ ಅನ್ನೋದಿದೆ ನೋಡಿ, ಇದು ಆಬ್ಜೆಕ್ಟ್. ನೋಡಿ ಆಫ್ಟರ್ ವರ್ಬ್ ಬಳಕೆ ಆಗಿದೆ, ಇಟ್ ಈಸ್ ಆಬ್ಜೆಕ್ಟ್ ಆಫ್ ವರ್ಬ್ ಆಗಿರುತ್ತೆ. ಮೈ ಟೀಚರ್ ಹೆಲ್ಪ್ಡ್ ಅಸ್, ಇಲ್ಲಿ ಅಸ್ ಅನ್ನೋದು ಏನಾಗಿದೆ ಆಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. I saw him at the mall. Okay, here him ಅನ್ನುವಂಥದ್ದು ಪ್ರನೌನ್ ವರ್ಬ್ ನ ನಂತರ ಬಳಕೆಯಾಗಿದೆ. Please give the book to them, ಇಲ್ಲಿ them ಅನ್ನೋದು
ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಆಗಿದೆ. ಇಲ್ಲಿ ಪ್ರಿಪೋಸಿಷನ್ ಜೊತೆ ಬಳಕೆ ಆಗಿದೆ, ಇದಕ್ಕೆ ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಅಂತ ನಾವು ಹೇಳ್ತೇವೆ. ಇಲ್ಲಿ ಟಿಪ್ಸ್ ಕೊಟ್ಟಿದ್ದಾರೆ ನೋಡಿ. ಯೂಸ್ ಸಬ್ಜೆಕ್ಟ್ ಪ್ರೊನೌನ್ಸ್ ವೆನ್ ಡೂಯಿಂಗ್ ದ ಆಕ್ಷನ್. ಕ್ರಿಯೆ ಬಗ್ಗೆ ಹೇಳ್ತಾ ಇರುವಾಗ, ಕ್ರಿಯೆಯನ್ನು ಯಾರು ಮಾಡಿದ್ದಾರೆ ಅಂತ ಹೇಳುವಾಗ ನಾವು ಈ ಸಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ಬಳಸ್ತೇವೆ. ಯೂಸ್ ಆಬ್ಜೆಕ್ಟ್ ಪ್ರೊನೌನ್ಸ್ ವೆನ್ ರಿಸೀವಿಂಗ್ ದ ಆಕ್ಷನ್. ಎಲ್ಲಿ ಕ್ರಿಯೆ ಯಾವುದ್ರ ಮೇಲೆ ಆಗಿರುತ್ತೆ ಅನ್ನೋದನ್ನ ಹೇಳುವಾಗ ನಾವು ಆಬ್ಜೆಕ್ಟ್ ಆಫ್ ಈ ಆಬ್ಜೆಕ್ಟ್ ಪ್ರೊನೌನ್ಸ್ ಅನ್ನ ನಾವು ಬಳಸಬೇಕಾಗತ್ತೆ. ನೋಡಿ, ಅವನು ಒಂದು ಹಣ್ಣನ್ನು ನನಗೆ ಕೊಡುತ್ತಾನೆ ಅಂದಾಗ ಅಲ್ಲಿ ಅವನು ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ. ನನಗೆ ಒಂದು ಹಣ್ಣನ್ನ ಕೊಡಲಾಗಿದೆ ಅಂದಾಗ ಅಲ್ಲಿ ನನಗೆ ಅನ್ನೋದು ಆಬ್ಜೆಕ್ಟ್ ಪ್ರೊನೌನ್ ಆಗಿರುತ್ತೆ. ಮುಂದೆ ಇನ್ನು ಪೊಸೆಸಿವ್ ಪ್ರೊನೌನ್ಸ್ ಅನ್ನು ನೋಡೋಣ. ಪೊಸೆಸಿವ್ ಪ್ರೊನೌನ್ಸ್ ಅಂತ ಹೇಳಿದ್ರೆ, ಪೊಸೆಸಿವ್ ಪ್ರೊನೌನ್ಸ್ ಶೋ ಓನರ್ಶಿಪ್. ದೇ ಟೇಕ್ ದ ಪ್ಲೇಸ್ ಆಫ್ ನೌನ್ಸ್ ಟು ಅವಾಯ್ಡ್ ರಿಪಿಟೇಷನ್. ಸೊ ಪುನರಾವರ್ತನೆಯನ್ನ ಅವಾಯ್ಡ್ ಮಾಡುವ ಸಲುವಾಗಿ ಬಳಸ್ತಾರೆ. ಈ ಪೊಸೆಸಿವ್ ಪ್ರೊನೌನ್ ಅನ್ನು ಮುಖ್ಯವಾಗಿ ಬಳಸೋದು ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳಗಳ ಸ್ವಾಧೀನತೆಯನ್ನ, ಪೊಸೆಷನ್ ಅನ್ನ ಹೇಳೋದಕ್ಕೆ, ಯಾರಿಗೆ ಸೇರಿದಾವೆ, ಯಾರದ್ದಾಗಿದ್ದಾವೆ, ಯಾರಿಗೆ ಸಂಬಂಧಿಸಿದಾಗಿದ್ದಾವೆ ಅಂತ ಹೇಳೋದಕ್ಕೆ ಇವುಗಳನ್ನು ನಾವು ಬಳಸ್ತೇವೆ. ಇಲ್ಲಿ ಒಂದ್ ಕಡೆ ಸಬ್ಜೆಕ್ಟ್ ಪ್ರೊನೌನ್ ಕೊಟ್ಬಿಟ್ಟು ಅವುಗಳ ಪೊಸೆಸಿವ್ ಅಡ್ಜೆಕ್ಟಿವ್ ಏನಾಗುತ್ತೆ, ಪೊಸೆಸಿವ್ ಪ್ರೊನೌನ್ ಏನಾಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ನೋಡಿ, ಪೊಸೆಸಿವ್ ಅಡ್ಜೆಕ್ಟಿವ್ ಮೈ, ಯುವರ್, ಹೀಸ್, ಹರ್, ಇಟ್ಸ್, ಅವರ್, ಯುವರ್, ದೇರ್ ಇವುಗಳು ಒಂದು ನೌನ್ನ ಜೊತೆ ಬಳಕೆ ಆಗ್ತವೆ. ಈಗ ನೋಡಿ, ಮೈ ಹೌಸ್, ಯುವರ್ ಫಾದರ್, ಹೀಸ್ ಕಾರ್, ಹರ್ ಡ್ರೆಸ್, ಇಟ್ಸ್ ಟೇಲ್, ಹೀಗೆ ಒಂದು ನೌನ್ನ ಜೊತೆ ಬಳಕೆಯಾಗತ್ತೆ. ಇನ್ನು ಪೊಸೆಸಿವ್ ಪ್ರೊನೌನ್ ಅಂದಾಗ ಮೈನ್, ದಿಸ್ ಬುಕ್ ಈಸ್ ಮೈನ್, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಒಂದು ನೌನ್ನ ಜಾಗದಲ್ಲಿ ಬಳಕೆ ಆಗತ್ತೆ. ದಟ್ ಕಾರ್ ಈಸ್ ಯುವರ್ಸ್, ಹೀಗೆ ಏನಾಗುತ್ತೆ ಒಂದು ನೌನ್ನ ಬದಲಾಗಿ ಬಳಕೆಯಾಗುವಂತಹದ್ದು. ಇಲ್ಲಿ ಎರಡು ಪೊಸೆಸಿವ್ ಅಡ್ಜೆಕ್ಟಿವ್ ಮತ್ತು ಪೊಸೆಸಿವ್ ಪ್ರೊನೌನ್ ಎರಡೂ ಕೂಡ ಸ್ವಾಧೀನತೆಯನ್ನ, ಯಾರಿಗೆ ಸೇರಿದ್ದು ಅಂತ ಹೇಳೋದಕ್ಕೆ ಬಳಸಲಾಗತ್ತೆ. ಯೂಸಿಂಗ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಬಿಫೋರ್ ಎ ನೌನ್. ಇಲ್ಲಿ ನೋಡಿ, ದಿಸ್ ಈಸ್ ಮೈ ಬುಕ್, ಮೈ ಬುಕ್, ದ ಬುಕ್ ಬಿಲಾಂಗ್ಸ್ ಟು ಮೀ, ಪುಸ್ತಕ ಯಾರಿಗೆ ಸೇರಿದ್ದಾಗಿದೆ, ನನ್ನದಾಗಿದೆ. ಶಿ ಈಸ್ ವೇರಿಂಗ್ ಹರ್ ನ್ಯೂ ಡ್ರೆಸ್, ಅವಳ ಹೊಸ ಡ್ರೆಸ್ ಅನ್ನ ಅವಳು ಧರಿಸುತ್ತಿದ್ದಾಳೆ ಅಂದಾಗ ಇಲ್ಲಿ ಆ ಡ್ರೆಸ್ ಯಾರಿಗೆ ಸೇರಿದ್ದಾಗಿದೆ, ಅವಳಿಗೆ ಸೇರಿದ್ದ ಆಗಿದೆ. ದೇರ್ ಹೌಸ್, ಅವರ ಮನೆ, ಮನೆ ಅವರಿಗೆ ಸೇರಿದ್ದಾಗಿದೆ. ಈ ರೀತಿಯಾಗಿ ಪೊಸೆಷನ್ ಅನ್ನ ಅಂದ್ರೆ ಸ್ವಾಧೀನತೆಯನ್ನ, ಓನರ್ಶಿಪ್ ಅನ್ನ, ಮಾಲೀಕತ್ವವನ್ನ ಹೇಳೋದಕ್ಕೆ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅನ್ನ ಬಳಸ್ತೇವೆ. ಅದೇ ರೀತಿಯಾಗಿ ಇವುಗಳು ಕೂಡ ದಿಸ್ ಬುಕ್, ಇಲ್ಲಿ ನೌನ್ ಮೊದಲೇ ಬಳಕೆ ಆಗ್ಬಿಟ್ಟಿದೆ. ಆಮೇಲೆ ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು ಅಂದ್ರೆ ಸ್ವಾಧೀನತೆಯನ್ನ ಹೇಳುತ್ತೆ. ಈ ಪುಸ್ತಕ ಯಾರಿಗೆ ಸೇರಿದ್ದು, ನನಗೆ. ದ ರೆಡ್ ಡ್ರೆಸ್ ಈಸ್ ಹರ್ಸ್, ಇಲ್ಲೂ ಕೂಡ ಆ ಕೆಂಪು ಅಂಗಿ ಅವಳದ್ದಾಗಿದೆ. ದಟ್ ಹೌಸ್ ಈಸ್ ದೇರ್ಸ್, ಆ ಮನೆ ಅವರದ್ದಾಗಿದೆ. ಇಲ್ಲಿ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಯೂಸ್ ಎ ಪೊಸೆಸಿವ್ ಅಡ್ಜೆಕ್ಟಿವ್ ಬಿಫೋರ್ ಎ ನೌನ್. ಪೊಸೆಸಿವ್ ಅಡ್ಜೆಕ್ಟಿವ್ ಅನ್ನ ಯಾವಾಗಲೂ ಕೂಡ ನಾವು ಒಂದು ನೌನ್ನ ಮೊದಲೇ ಬಳಸ್ತೇವೆ. ಅವುಗಳು ಇಂಡಿವಿಜುವಲ್ ಆಗಿ, ಪ್ರತ್ಯೇಕವಾಗಿ ಅವುಗಳು ಬಳಕೆ ಆಗೋದಿಲ್ಲ. ಯೂಸ್ ಎ ಪೊಸೆಸಿವ್ ಪ್ರೊನೌನ್ ವೆನ್ ದ ನೌನ್ ಈಸ್ ನಾಟ್ ಮೆನ್ಷನ್ಡ್. ಈ ನೌನ್ ಮೆನ್ಷನ್ ಮಾಡದೇ ಇರುವ ಸಂದರ್ಭದಲ್ಲಿ ನಾವು ಪೊಸೆಸಿವ್ ಪ್ರೊನೌನ್ಸ್ ಅನ್ನ ಬಳಸಬೇಕು. ರಿಫ್ಲೆಕ್ಸಿವ್ ಅಂಡ್ ಎಂಪ್ಯಾಟಿಕ್ ಪ್ರೊನೌನ್ಸ್ ಅನ್ನ ನೋಡೋಣ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಎಂಡ್ ಇನ್ ಸೆಲ್ಫ್ ಆರ್ ಸೆಲ್ವ್ಸ್ ಅಂಡ್ ಆರ್ ಯೂಸ್ಡ್ ವೆನ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಆರ್ ದ ಸೇಮ್. ಅಂದ್ರೆ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ಎರಡು ಸೇಮ್ ಇರುವಾಗ ನಾವು ಈ ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನ ಬಳಸ್ತೇವೆ ಅಂತ ಹೇಳಿದ್ದಾರೆ. ಆಕ್ಚುಲಿ ಸಿಂಗ್ಯುಲರ್ ಇದ್ದಾಗ ಅಲ್ಲಿ ಸೆಲ್ಫ್ ಅನ್ನೋದು ಆಡ್ ಆಗುತ್ತೆ. ಇನ್ನು ಪ್ಲೂರಲ್ ಇದ್ದಾಗ ಸೆಲ್ವ್ಸ್ ಅನ್ನುವಂಥದ್ದು ಆಡ್ ಆಗುತ್ತೆ. ನೋಡಿ, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಇಟ್ಸ್ ಸೆಲ್ಫ್, ಅವರ್ ಸೆಲ್ವ್ಸ್, ಯುವರ್ ಸೆಲ್ವ್ಸ್, ದೆಮ್ ಸೆಲ್ವ್ಸ್ ಅಂತ ಬಳಕೆಯಾಗಿದ್ದಾವೆ. ಇನ್ನು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಹೇಳಿದ್ರೆ ವೆನ್ ದ ಆಕ್ಷನ್ ಡನ್ ಬೈ ದ ಸಬ್ಜೆಕ್ಟ್ affects
or reacts or reflects upon the subject. ಅಂದ್ರೆ ಕ್ರಿಯೆಯನ್ನ ಯಾರು ಮಾಡಿರ್ತಾರೋ ಆ ಕ್ರಿಯೆ ಪರಿಣಾಮ ಆತನ ಮೇಲೆಯೇ ಆಗುತ್ತೆ. ಎಕ್ಸಾಂಪಲ್ ಅನ್ನ ನೋಡೋಣ. ಇಲ್ಲಿ ನೋಡಿ, ಐ ಮೇಡ್ ದಿಸ್ ಕೇಕ್ ಮೈ ಸೆಲ್ಫ್. ಓಕೆ, ನಾನೇ ಈ ಕೇಕ್ ಅನ್ನ ಮಾಡಿದ್ದೇನೆ. ಇದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಅಷ್ಟು ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಆಗಲ್ಲ. ಇನ್ನು ಇಲ್ಲಿದೆ ನೋಡಿ ಎಕ್ಸಾಂಪಲ್, ಈಸಿಯಾಗಿ ಅರ್ಥ ಆಗುವಂಥದ್ದು. ದ ಕಿಟನ್ ಕ್ಲೀನ್ಡ್ ಇಟ್ ಸೆಲ್ಫ್. ಬೆಕ್ಕಿನ ಮರಿ ತನ್ನನ್ನೇ ಸ್ವಚ್ಛಗೊಳಿಸಿಕೊಂಡಿತು. ಇಲ್ಲಿ ಕ್ಲೀನ್ ಮಾಡಿದ್ಯಾರು? ಬೆಕ್ಕಿನ ಮರಿ. ಕ್ಲೀನ್ ಆಗಿದ್ಯಾರು? ಬೆಕ್ಕಿನ ಮರಿ. ಸೊ ಹೀಗೆ ಮಾಡಿದ ಕ್ರಿಯೆ ಮಾಡಿದಾತನ ಮೇಲೆಯೇ ಎರಗುವುದನ್ನ, ಪರಿಣಾಮ ಬೀರುವುದನ್ನ ಹೇಳುವಂತಹ ಪ್ರನೌನ್ಗೆ ನಾವು ಏನ್ ಹೇಳ್ತೇವೆ? ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳ್ತೇವೆ. ಈಗ ನೋಡಿ, ಯು ಶುಡ್ ಹೆಲ್ಪ್ ಯುವರ್ ಸೆಲ್ವ್ಸ್. ನೀವು ನಿಮಗೇನೆ ಸಹಾಯ ಮಾಡಿಕೊಳ್ಬೇಕು. ಇಲ್ಲಿ ಸಹಾಯ ಮಾಡುವವರು ನೀವೇ, ಸಹಾಯ ಆಗುವುದು ಕೂಡ ನಿಮಗೆ. ಸೊ ಇಂತಹ ಒಂದು ರಿಫ್ಲೆಕ್ಷನ್ ಅನ್ನ, ಒಂದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮಾಡಿದ ಕ್ರಿಯೆ ಮಾಡಿದಾತನ ಮೇಲೆಯೇ ಪರಿಣಾಮ ಬೀರೋದನ್ನ ಹೇಳೋದಕ್ಕೆ ಬಳಸುವಂತಹ ಪ್ರನೌನ್ಗೆ ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳ್ತಾರೆ. ಇನ್ನು ಎಂಪ್ಯಾಟಿಕ್ ಪ್ರನೌನ್ ನೋಡೋಣ. ಎಂಪ್ಯಾಟಿಕ್ ಪ್ರನೌನ್ ಅಂತ ಹೇಳಿದ್ರೆ ಐ ಮೈ ಸೆಲ್ಫ್ ವಿಲ್ ಕಾಲ್ ದ ಡಾಕ್ಟರ್. ಅದಕ್ಕೂ ಮುಂಚೆ ಇಲ್ಲಿ ಡೆಫಿನಿಷನ್ ನೋಡೋಣ. ಎಂಪ್ಯಾಟಿಕ್ ಪ್ರನೌನ್ಸ್ ಆರ್ ಯೂಸ್ ಟು ಆಡ್ ಎಂಫಸಿಸ್ ಟು ದ ಸಬ್ಜೆಕ್ಟ್. ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ, ಸಬ್ಜೆಕ್ಟಿಗೂ ಎಂಫಸೈಸ್ ಮಾಡಬಹುದು, ಆಬ್ಜೆಕ್ಟಿಗೂ ಕೂಡ ಎಂಫಸೈಸ್ ಮಾಡಬಹುದು. ಅಂದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಪ್ರಾಣಿ, ವಸ್ತು, ಸ್ಥಳದ ಬಗ್ಗೆ ಅದು ಸಬ್ಜೆಕ್ಟ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ನಾವು ಸ್ಟ್ರೆಸ್ ಕೊಟ್ಟು ಹೇಳಬೇಕಾದ್ರೆ, ಒತ್ತು ಕೊಟ್ಟು ಹೇಳಬೇಕಾದ್ರೆ ಇವುಗಳನ್ನ ಬಳಸ್ತೇವೆ. ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಐ ಮೈ ಸೆಲ್ಫ್, ನಾನು ಅಲ್ಲ ನಾನೇ. ಐ ಮೈ ಸೆಲ್ಫ್ ವಿಲ್ ಕಾಲ್ ದ ಡಾಕ್ಟರ್, ನಾನೇ ಡಾಕ್ಟರ್ ಅನ್ನ ಕರೀತೇನೆ. ಯು ಯುವರ್ ಸೆಲ್ಫ್ ಕ್ಯಾನ್ ಡೂ ಇಟ್, ನೀನೇ ಅಥವಾ ನೀವೇ ಇದನ್ನ ಮಾಡಬಲ್ಲಿರಿ ಅಂತ. ಸೊ ಹಿ ಹಿಮ್ಸೆಲ್ಫ್ ಕಂಪ್ಲೀಟೆಡ್ ದ ವರ್ಕ್, ಸ್ವತಃ ಅವನೇ ಈ ಕೆಲಸವನ್ನ ಪೂರ್ಣಗೊಳಿಸಿದ್ದಾನೆ. ಸೊ ಹೀಗೆ ಸ್ಟ್ರೆಸ್ ಕೊಟ್ಟು ಹೇಳುವುದಕ್ಕೆ ಬಳಸುವಂತಹ ಪ್ರನೌನ್ಗೆ ಎಂಪ್ಯಾಟಿಕ್. ಎಂಪ್ಯಾಟಿಕ್ ಅಂದ್ರೆ ಎಂಫಸೈಸ್, ಒತ್ತಿ ಹೇಳು ಅಂತ. ಓಕೆ, ಸ್ಟ್ರೆಸ್ ಕೊಟ್ಟು ಹೇಳುದು ಅಂತ ನಾವು ಹೇಳ್ತೇವೆ. ನೋಡಿ, ದ ಮಷೀನ್ ಇಟ್ ಸೆಲ್ಫ್ ಸ್ಟಾಪ್ಡ್ ವರ್ಕಿಂಗ್. ಮಷೀನೇ ಕೆಲಸ ಮಾಡೋದನ್ನ ನಿಲ್ಲಿಸಿದೆ. ಅಂದ್ರೆ ಮಷೀನ್ ಅಂತ ಹೇಳಿದ್ರ ಜೊತೆಗೆ ಅದಕ್ಕೆ ಸ್ಟ್ರೆಸ್ ಕೊಡ್ತೇವೆ. ಮಷೀನೇ, ಯಂತ್ರವೇ ಕೆಲಸ ಮಾಡೋದನ್ನ ನಿಲ್ಲಿಸಿದೆ ಅಂತ ಹೇಳಿ. ವಿ ಅವರ್ ಸೆಲ್ವ್ಸ್ ಆರ್ಗನೈಸ್ಡ್ ದ ಈವೆಂಟ್. ಸ್ವತಃ ನಾವೇ ಅಂತ ಹೇಳ್ಬೋದು, ಅಥವಾ ನಾವೇ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಅಂತ ಹೇಳ್ಬೋದು. ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಸೊ ಯೂಸ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ವೆನ್ ದ ಆಕ್ಷನ್ ರೆಫರ್ಸ್ ಬ್ಯಾಕ್ ಟು ದ ಸಬ್ಜೆಕ್ಟ್. ಯಾವಾಗ ಮಾಡಿದ ಕ್ರಿಯೆ ಮಾಡಿದಾತನ ಮೇಲೆಯೇ ಎರಗುತ್ತೆ, ಪರಿಣಾಮ ಬೀರುತ್ತೆ, ಅಂತಹ ಟೈಮಲ್ಲಿ ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನ ಬಳಸಿ. ಇದು ಯಾವಾಗಲೂ ವರ್ಬ್ನ ನಂತರನೇ ಇರುತ್ತೆ. ಆದ್ರೆ ಯೂಸ್ ಎಂಪ್ಯಾಟಿಕ್ ಪ್ರೊನೌನ್ಸ್ ಟು ಎಂಫಸೈಸ್ ದ ಸಬ್ಜೆಕ್ಟ್. ಇದು ಸಬ್ಜೆಕ್ಟ್ ಅಂತ ಇಲ್ಲಿ ಇದೆ, ಬಟ್ ಆಬ್ಜೆಕ್ಟ್ ಅನ್ನು ಕೂಡ ಎಂಫಸೈಸ್ ಮಾಡಬಹುದು. ಇದು ಯಾವ ಪದಕ್ಕೆ ನೀವು ಸ್ಟ್ರೆಸ್ ಕೊಡ್ತೀರೋ ಅಲ್ಲೇನೇ ಬಳಕೆಯಾಗಬಹುದು, ಅಥವಾ ಅದು ವಾಕ್ಯದ ಕೊನೆಗೂ ಕೂಡ ಬಳಕೆಯಾಗಬಹುದು. ಈಗ ಫಸ್ಟ್ ಎಕ್ಸಾಂಪಲ್ ಅನ್ನ ಒಂದ್ಸಾರಿ ನಾನು ಹೇಳಿ ತೋರಿಸ್ತೇನೆ ನೋಡಿ. ಐ ಮೈ ಸೆಲ್ಫ್ ವಿಲ್ ಕಾಲ್ ದ ಡಾಕ್ಟರ್ ಅಂತ ಇದೆ ಅಲ್ವಾ? ಸೊ ಈಗ ಈ ಮೈ ಸೆಲ್ಫ್ ಅನ್ನೋದನ್ನ ನೀವೇನ್ ಮಾಡಬಹುದು, ಇಲ್ಲಿ ಕೊನೆಗೆ ಕೂಡ ಬಳಸಬಹುದು. ಹೇಗೆ? ಐ ವಿಲ್ ಕಾಲ್ ದ ಡಾಕ್ಟರ್ ಮೈ ಸೆಲ್ಫ್. ಇಲ್ಲಿ ಮೈ ಸೆಲ್ಫ್ ಅನ್ನುವಂತಹ ಪದ ಯಾವುದಕ್ಕೆ ಸ್ಟ್ರೆಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಐಗೆ ಸ್ಟ್ರೆಸ್ ಕೊಡ್ತಾ ಇದೆ ಅಂತಾನೆ ಅರ್ಥ. ಅದು ಬೇರೊಂದು ಪದಕ್ಕೆ ಸ್ಟ್ರೆಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಐ ವಿಲ್ ಕಾಲ್ ದ ಡಾಕ್ಟರ್ ಹಿಮ್ಸೆಲ್ಫ್, ಗಂಡು ಅಂತ ಗೊತ್ತಾಗಿದ್ರೆ ಡಾಕ್ಟರ್, ನೋಡಿ ಇಲ್ಲಿ ಡಾಕ್ಟರ್ ಹಿಮ್ಸೆಲ್ಫ್ ಅಂತ ನಾವು ಹೇಳ್ಬೋದು.
ಅಕಸ್ಮಾತ್ ಲೇಡಿ ಅಂತ ಆಗಿದ್ರೆ ಐ ವಿಲ್ ಕಾಲ್ ದ ಡಾಕ್ಟರ್ ಹರ್ಸೆಲ್ಫ್ ಅಂತ, ನಾನು ಡಾಕ್ಟರ್ ಅನ್ನೇ ಕರಿತೇನೆ ಅಂತ ಹೇಳೋದಕ್ಕೆ ನಾವು ಡಾಕ್ಟರ್ಗೂ ಕೂಡ ಸ್ಟ್ರೆಸ್ ಕೊಟ್ಟು ಹೇಳ್ಬೋದು. ಹೀಗೆ ಸ್ಟ್ರೆಸ್ ಕೊಟ್ಟು ಹೇಳೋಕೆ ಬಳಸುವಂತಹ ಪ್ರನೌನ್ಗೆ ನಾವು ಎಂಪ್ಯಾಟಿಕ್ ಪ್ರನೌನ್ಸ್ ಅಂತ ಹೇಳ್ತೇವೆ. ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್. ನೆಕ್ಸ್ಟ್ ಟೈಪ್ ಈಸ್ they are used to indicate specific people or things and indicate whether they are singular or plural and near or not near to the speaker. Demonstrative pronouns ಅಂತ ಹೇಳಿದ್ರೆ ಇವುಗಳು ನಿರ್ದಿಷ್ಟವಾದ ವ್ಯಕ್ತಿಗಳನ್ನ ಅಥವಾ ವಸ್ತುಗಳನ್ನ, ಸ್ಥಳಗಳನ್ನ, ಪ್ರಾಣಿಯನ್ನ ಗುರುತಿಸೋದಕ್ಕೆ, ಸೂಚಿಸೋದಕ್ಕೆ ಬಳಸಲಾಗುತ್ತೆ. ಅದು ಸಿಂಗ್ಯುಲರ್ ಏಕವಚನ ಆಗಿದೆಯಾ ಅಥವಾ ಬಹುವಚನ ಆಗಿದೆಯಾ, ಅವುಗಳು ಹೇಳುವ ವ್ಯಕ್ತಿಯ ಹತ್ತಿರ ಇದಾವ ಅಥವಾ ದೂರ ಇದಾವ ಅಂತ ಹೇಳಲಿಕ್ಕೆ ಬಳಸ್ತೇವೆ. ಈಗ ಹತ್ತಿರದಲ್ಲೇ ಇದ್ದು ಅದು ಏಕವಚನ ಆಗಿದ್ರೆ ದಿಸ್ ಅಂತ ಬಳಸ್ತೇವೆ ಅಲ್ವಾ. ಅದೇ ದೂರ ಆಗಿ ಏಕವಚನದಲ್ಲಿದ್ರೆ ದ್ಯಾಟ್ ಅಂತ ಬಳಸ್ತೇವೆ, ಅದು ಅಂತ. ಹತ್ತಿರದಲ್ಲೇ ಇದ್ದು ಅದು ಬಹುವಚನ ಆಗಿದ್ರೆ ದೀಸ್ ಬಳಸ್ತೇವೆ, ದೂರ ಆಗಿದ್ರೆ ದೋಸ್ ಅನ್ನ ಬಳಸ್ತೇವೆ. ಇನ್ನು ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್ ಅಂತ ಹೇಳಿದ್ರೆ ಇಟ್ ಕನ್ಸಿಡರ್ಸ್ ಮೆಂಬರ್ಸ್ ಆಫ್ ಎ ಗ್ರೂಪ್ ಸೆಪರೇಟ್ಲಿ ರಾದರ್ ದೆನ್ ಕಲೆಕ್ಟಿವ್ಲಿ. ಅಂದ್ರೆ ಈಚ್ ಅಂದ್ರೆ ಪ್ರತಿ ಅಂತ, ಎವ್ರಿ ಅಂದ್ರೆ ಪ್ರತಿ ಅಂತ, ಪ್ರತಿಯೊಬ್ಬ, ಪ್ರತಿ ವಿದ್ಯಾರ್ಥಿ, ಪ್ರತಿ ರಾಜಕಾರಣಿ. ಐದರ್ ಅಂತ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬ, ಯಾರಾದರೂ ಒಬ್ಬ. ನೀದರ್ ಅಂತ ಹೇಳಿದ್ರೆ ನೈದರ್ ಅಂತ ಕೂಡ ಹೇಳ್ತಾರೆ, ಇಬ್ಬರಲ್ಲಿ ಯಾರೂ ಇಲ್ಲ ಅಂತ. ನೈದರ್ ಆಫ್ ದ ಬಾಯ್ಸ್, ನೈದರ್ ಆಫ್ ದ ಸ್ಟೂಡೆಂಟ್ಸ್, ಐದರ್ ಆಫ್ ದ ಬಾಯ್ಸ್ ಅಂತ ಹೇಳುವಾಗ ಅಲ್ಲಿ ಒಬ್ಬೊಬ್ಬರನ್ನ ಪ್ರತ್ಯೇಕವಾಗಿ ನಾವು ಹೇಳ್ತೇವೆ. ಇಂಥವುಗಳಿಗೆ ಡಿಸ್ಟ್ರಿಬ್ಯೂಟಿವ್ ಪ್ರನೌನ್ಸ್ ಅಂತ ಹೇಳ್ತಾರೆ. ಇನ್ನು ರಿಲೇಟಿವ್ ಪ್ರನೌನ್ಸ್ ಆರ್ used to connect relative clauses. ಅಂದ್ರೆ ಎರಡು ವಾಕ್ಯಗಳನ್ನ ಕಂಬೈನ್ ಮಾಡಲಿಕ್ಕೆ, ಜೋಡಿಸಲಿಕ್ಕೆ ಬಳಸುವಂತಹ ಪ್ರನೌನ್ಸ್ ಗಳಿಗೆ ರಿಲೇಟಿವ್ ಪ್ರನೌನ್ಸ್ ಅಂತ ಹೇಳ್ತಾರೆ. ಅವುಗಳು whom, who, whose, which, that ಮತ್ತು where. ಇವುಗಳನ್ನ ಮುಂದೆ ನಾವು ವಿವರವಾಗಿ ನೋಡೋಣ. ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂದ್ರೆ ಯಾವುದು? ಇಂಟ್ರಾಗೇಟಿವ್ ಪ್ರನೌನ್ಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವೆಶ್ಚನ್ಸ್ ಫಂಕ್ಷನಿಂಗ್ ಐದರ್ ಆಸ್ ದ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಆಫ್ ಸಚ್ ಸೆಂಟೆನ್ಸಸ್. ಇವುಗಳು ವಾಕ್ಯಗಳಲ್ಲಿ ಪ್ರಶ್ನೆಯನ್ನ ಕೇಳೋದಕ್ಕೆ ಬಳಸಲಾಗುತ್ತೆ. ಅದು ಸಬ್ಜೆಕ್ಟ್ ಆಗಿ ಆದ್ರೂ ಕೆಲಸ ಮಾಡ್ತಾ ಇರ್ಬೋದು, ಆಬ್ಜೆಕ್ಟ್ ಆಗಿ ಆದ್ರೂ ಕೆಲಸ ಮಾಡ್ತಾ ಇರ್ಬೋದು. ಯಾವ್ದು? ಹೂ, whom, whose, which, what. Okay, these are known as interrogative pronouns. ಇವುಗಳನ್ನ interrogative pronouns ಅಂತ ಕರೀತಾರೆ. Indefinite pronouns ಅಂತ ಹೇಳಿದ್ರೆ, indefinite pronouns do not refer to specific or particular person or persons, thing or things. Indefinite pronouns ಅಂತ ಹೇಳಿದ್ರೆ ಯಾವುದೇ ನಿರ್ದಿಷ್ಟವಾದ ವ್ಯಕ್ತಿ ಅಥವಾ ವ್ಯಕ್ತಿಗಳು, ವಸ್ತು ಅಥವಾ ವಸ್ತುಗಳನ್ನ ಕುರಿತಾಗಿ ಇವುಗಳು ಹೇಳೋದಿಲ್ಲ. ಅವುಗಳು ಯಾವುದು? ಎನಿಬಡಿ, ಎನಿವನ್, ಯಾರೋ ಒಬ್ಬ. ಓಕೆ, ಸಮ್ವನ್, ಯಾರೋ ಒಬ್ಬ. ಸಂಬಡಿ, ಯಾರೋ ಒಬ್ಬ. ನೋ ಒನ್, ನೋಬಡಿ, ಯಾರೊಬ್ಬರು ಇಲ್ಲ. ಸೊ ಹೀಗೆ ವ್ಯಕ್ತಿ ಅಥವಾ ಪ್ರಾಣಿ, ವಸ್ತು ಮತ್ತು ಸ್ಥಳಗಳ ಬಗ್ಗೆ ಹೇಳುವಾಗ ಯಾವುದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಇವುಗಳು ಹೇಳೋದಿಲ್ಲ. ಇನ್ನು ಡಮ್ಮಿ ಅಥವಾ ಎಕ್ಸ್ಪ್ಲಿಟಿವ್ ಪ್ರನೌನ್ಸ್ ಅಂತ ಹೇಳ್ತಾರೆ. ಅವುಗಳು ನೋಡಿ, ಹಿಯರ್, ದೇರ್ ಮತ್ತು ಇಟ್. ಇವುಗಳ ಬಗ್ಗೆ ನೋಡೋಣ. ದ ವರ್ಡ್ಸ್ ದಟ್ ಫಂಕ್ಷನ್ ಗ್ರಾಮ್ಯಾಟಿಕಲಿ, ಇವುಗಳನ್ನ ವ್ಯಾಕರಣಬದ್ಧವಾಗಿ ಬಳಸಲಾಗುತ್ತೆ. ಆಸ್ ಪ್ರನೌನ್ಸ್, ಪ್ರನೌನ್ಗಳಾಗಿ ವ್ಯಾಕರಣಬದ್ಧವಾಗಿ ಬಳಸಲಾಗುತ್ತೆ. ಬಟ್ ದೇ ಡು ನಾಟ್ ರೀಪ್ಲೇಸ್ ಅ ನೌನ್, ಫ್ರೇಸ್ ಆರ್ ಕ್ಲಾಸ್. ಆದರೆ ಪ್ರನೌನ್ ಆಗಿ ಫಂಕ್ಷನ್ ಮಾಡುವಾಗ ಇವುಗಳು ಒಂದು ನೌನ್ ಬದಲಾಗಿ ಬಳಕೆ ಆಗುವುದಿಲ್ಲ.
ದೇ ರೆಫರ್ ಟು ನಥಿಂಗ್ ಇನ್ ಪರ್ಟಿಕ್ಯುಲರ್. ಇವುಗಳು ನಿರ್ದಿಷ್ಟವಾಗಿ ಯಾವುದನ್ನು ಕುರಿತಾಗಿ ಉಲ್ಲೇಖಿಸುವುದಿಲ್ಲ. ಇನ್ಸ್ಟೀಡ್ ಹೆಲ್ಪಿಂಗ್ ದ ಸೆಂಟೆನ್ಸ್ ಟು ಫಂಕ್ಷನ್ ಪ್ರಾಪರ್ಲಿ ಇನ್ ಅ ಗ್ರಾಮ್ಯಾಟಿಕಲ್ ಕಾಂಟೆಕ್ಸ್ಟ್. ಅಂದ್ರೆ ಒಂದು ವಾಕ್ಯ ವ್ಯಾಕರಣಬದ್ಧವಾಗಿರ್ಲಿಕ್ಕೆ ಈ ಪ್ರನೌನ್ಗಳು ಸಹಾಯ ಮಾಡ್ತವೆ ವಿನಃ ಯಾವುದೇ ಒಂದು ನೌನ್ ಅನ್ನ ರಿಪ್ಲೇಸ್ ಮಾಡೋದಿಲ್ಲ. ಇವುಗಳಿಗೆ ಎಕ್ಸ್ಪ್ಲೇಟಿವ್. ಇನ್ನು ರಿಲೇಟಿವ್ ಪ್ರನೌನ್ಸ್. ರಿಲೇಟಿವ್ ಪ್ರನೌನ್ಸ್ ಅಂತ ಹೇಳಿದ್ರೆ ರಿಲೇಟಿವ್ ಪ್ರನೌನ್ಸ್ ಆರ್ ಯೂಸ್ಡ್ ಟು ಕನೆಕ್ಟ್ ಟು ರಿಲೇಟಿವ್ ಕ್ಲಾಸಸ್. ಕ್ಲಾಸಸ್ ಅಂತ ಹೇಳಿದ್ರೆ ಸೆಂಟೆನ್ಸಸ್ ಅಂತಾನೆ ಅರ್ಥ ಮಾಡ್ಕೊಳ್ಳಿ. ದೇ ಆರ್ relative pronouns are used to join together two sentences. ಎರಡು ವಾಕ್ಯಗಳನ್ನ ಜೋಡಿಸೋದಕ್ಕೆ ಅಥವಾ ಕಂಬೈನ್ ಮಾಡಿ ಒಂದೇ ಸೆಂಟೆನ್ಸ್ ಮಾಡೋದಕ್ಕೆ ಬಳಸುವಂತಹ ಪ್ರನೌನ್ಗಳು ಆಗಿರ್ತವೆ. ಯಾವ್ದು? ಹೂ, whom, whose, which, that ಮತ್ತು where. ಇಲ್ಲಿ ಒಂದು ಪದ ಬಳಸಿದ್ದಾರೆ ನೋಡಿ, ರಿಲೇಟಿವ್ ಕ್ಲಾಸಸ್ ಅಂತ ಹೇಳಿ, ರಿಲೇಟಿವ್ ಸೆಂಟೆನ್ಸಸ್ ಅಂತ. ಅಂದ್ರೆ ಅಲ್ಲಿ ಎರಡು ವಾಕ್ಯಗಳಿರುವಾಗ ಆ ಎರಡು ವಾಕ್ಯಗಳ ಮಧ್ಯೆ ಸಂಬಂಧ ಇರುವಂತಹ ಪದಗಳಿರುತ್ತೆ, ಸಂಬಂಧ ಇರುತ್ತೆ. ಹಾಗಾಗಿ ಅವುಗಳಿಗೆ ರಿಲೇಟಿವ್ ಕ್ಲಾಸಸ್ ಅಂತ ಹೇಳ್ತಾರೆ. ಅಂಥವುಗಳನ್ನ ರಿಲೇಟಿವ್ ಪ್ರನೌನ್ ಬಳಸಿಬಿಟ್ಟು ಏನ್ ಮಾಡ್ತಾರೆ, ಒಂದೇ ಸೆಂಟೆನ್ಸ್ ಆಗಿ ಮಾಡ್ತಾರೆ. ಆವಾಗ ಸಹಾಯಕ್ಕೆ ಬರುವಂತಹ ಪ್ರನೌನ್ ಯಾವುದು ಅಂತ ಹೇಳಿದ್ರೆ ಅದು ರಿಲೇಟಿವ್ ಪ್ರನೌನ್. ನೋಡೋಣ. ಫಸ್ಟ್ ಎಕ್ಸಾಂಪಲ್ ನೋಡಿ, ಶೇಕ್ಸ್ಪಿಯರ್ ಈಸ್ ಆನ್ ಇಂಗ್ಲಿಷ್ ಪ್ಲೇ ರೈಟ್. ಇದು ಒಂದು ಇಂಡಿಪೆಂಡೆಂಟ್ ಸೆಂಟೆನ್ಸ್. ಎರಡನೇ ವಾಕ್ಯ ನೋಡಿ, ಹಿ ಹ್ಯಾಸ್ ರಿಟನ್ ರೋಮಿಯೋ ಅಂಡ್ ಜೂಲಿಯಟ್. ಇಲ್ಲಿ ಎರಡು ವಾಕ್ಯಗಳ ಮಧ್ಯೆ ಇರುವ ಸಂಬಂಧ ಏನು ಅಂತ ಹೇಳಿದ್ರೆ, ಇಲ್ಲಿ ಶೇಕ್ಸ್ಪಿಯರ್ ಅನ್ನುವಂತಹ ಒಂದು ನೌನ್ ಅನ್ನ ಹಿ ಅನ್ನುವಂತಹ ಪ್ರನೌನ್ ರೀಪ್ಲೇಸ್ ಮಾಡಿದೆ, ಬದಲಾಗಿ ಬಳಕೆ ಆಗಿದೆ. ಈಗ ಇಲ್ಲಿ ಹಿ ಅನ್ನುವಂಥದ್ದು ಶೇಕ್ಸ್ಪಿಯರ್ ಅನ್ನ ಕುರಿತಾಗಿ ಹೇಳ್ತಾ ಇದೆ. ಶೇಕ್ಸ್ಪಿಯರ್ ಮತ್ತು ಹೀಗೆ ರಿಲೇಷನ್ ಇದೆ, ಹಾಗಾಗಿ ಇವುಗಳು ರಿಲೇಟಿವ್ ಕ್ಲಾಸಸ್ ಆಗ್ತವೆ. ಈಗ ಏನ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಹಿ ಇದೆ ಅಲ್ವಾ, ಸೊ ಈ ಹಿ ಅನ್ನ ನಾವು ಹೂ ಬಳಸಿ ರೀಪ್ಲೇಸ್ ಮಾಡ್ತೇವೆ. ಅವಾಗ ಒಂದೇ ಸೆಂಟೆನ್ಸ್ ಆಗುತ್ತೆ. ಒಂದೇ ಸೆಂಟೆನ್ಸ್ ಆದಾಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇಡೀ ಈ ವಾಕ್ಯ ಇದೆಯಲ್ವಾ, he has written Romeo and Juliet ಅಂತ ಇದೆಯಲ್ವಾ, ಈ ಇಡೀ ವಾಕ್ಯ ಆ ಸಂಬಂಧ ಸೂಚಿಸುವಂತ ಪದ ಏನಿದೆಯೋ ಅಲ್ಲಿಗೆ ಅದು ಶಿಫ್ಟ್ ಆಗಬೇಕು. ಆ ಮೊದಲ ವಾಕ್ಯದ ಉಳಿದ ಭಾಗ ಅದು ನಂತರ ಕಾಮ ಹಾಕಿ ಬರೆಯಲ್ಪಡಬೇಕು. ಹೇಗೆ ನೋಡೋಣ, ಇಲ್ಲಿ ಕೆಳಗಡೆನೆ ಇದೆ ನೋಡಿ. ಶೇಕ್ಸ್ಪಿಯರ್ who has written Romeo and Juliet is an English playwright. ಅಂದ್ರೆ ಹೂ ಅನ್ನೋದು ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಆ ಹಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಹಾಗಾಗಿ ನಾವು ಹೂ ಅನ್ನ ಬಳಸಿದ್ದೇವೆ. ಇದಕ್ಕೆ ನಾವೇನ್ ಹೇಳ್ತೇವೆ, ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೇವೆ. ಶೇಕ್ಸ್ಪಿಯರ್ ಹೂ ಹ್ಯಾಸ್ ರಿಟನ್ ರೋಮಿಯೋ ಅಂಡ್ ಜೂಲಿಯಟ್ ಈಸ್ ಆನ್ ಇಂಗ್ಲಿಷ್ ಪ್ಲೇ ರೈಟ್ ಅಂತ ಹೇಳ್ಬೋದು. ಕನ್ನಡದಲ್ಲೂ ನಾವು ಹೇಳ್ತೇವೆ. ಹೇಗೆ ಅಂತ ಹೇಳಿದ್ರೆ, ಅವಳು ನನ್ನ ಸಹೋದರಿ, ಅವಳು ಮರದ ಕೆಳಗೆ ನಿಂತಿದ್ದಾಳೆ. ಎರಡು ಸ್ವತಂತ್ರ ವಾಕ್ಯಗಳು ಅಲ್ವಾ. ಅದನ್ನೇ ಡೈರೆಕ್ಟ್ ಆಗಿ ಹೇಗೆ ಹೇಳ್ತೇವೆ ನಾವು, ಮರದ ಕೆಳಗೆ ನಿಂತಿರುವ ಹುಡುಗಿ ನನ್ನ ಸಹೋದರಿ ಅಂತ ಹೇಳ್ತೇವೆ. ಅದು ಕನ್ನಡದಲ್ಲೂ ಕೂಡ ನಾವು ರಿಲೇಟಿವ್ ಪ್ರನೌನ್ ಅನ್ನು ಬಳಸಿ ಹೇಳುವಂತಹ ವಾಕ್ಯ ಆಗಿರುತ್ತೆ. ಹಾಗೆ ಎರಡನೇ ಎಕ್ಸಾಂಪಲ್ ಅನ್ನ ನೋಡೋಣ. ರಮೇಶ್ ಈಸ್ ಮೈ ಬ್ರದರ್, ರಾಧಾ ಮೆಟ್ ಹಿಮ್ ಎಸ್ಟರ್ಡೇ. ಇಲ್ಲಿ ಹಿಮ್ ಅನ್ನುವಂಥದ್ದು ನೋಡಿ, ರಮೇಶ್ ಈಸ್ ಮೈ ಬ್ರದರ್, ರಮೇಶ್ ನನ್ನ ಸಹೋದರ. ಓಕೆ, ರಾಧಾ ನಿನ್ನೆ ಅವನನ್ನ ಭೇಟಿಯಾದಳು. ಅವನನ್ನ ಅಂದ್ರೆ ಯಾರು? ಅವನನ್ನ ಅಂತ ಹೇಳಿದ್ರೆ ರಮೇಶ್ ಅಲ್ವಾ. ಇಲ್ಲಿ ಸಂಬಂಧ ಸೂಚಿಸುವಂತ ಪದ ಹಿಮ್ ಇದೆಯಲ್ವಾ, ಇದು ಆಬ್ಜೆಕ್ಟ್ ಆಗಿದೆ. ಹಾಗಾಗಿ ನಾವೇನ್ ಮಾಡಿದ್ದೇವೆ ಇಲ್ಲಿ, ಸೊ ಹೂಮ್ ಅನ್ನ ಬಳಸಿದ್ದೇವೆ. ಆ ರಿಲೇಷನ್ ಇರುವಂತಹ ಪದ ಏನಿದೆಯಲ್ವಾ, ಸೊ ಆ ರಿಲೇಷನ್ ತೋರಿಸುವ ಪದದ ಪಕ್ಕದಲ್ಲೇ ಬಳಕೆ ಆಗಬೇಕು. ರಮೇಶ್, ಹೂಮ್, ಆ ಇಡೀ ವಾಕ್ಯ ಹೂಮ್ ರಾಧಾ ಮೆಟ್ ಎಸ್ಟರ್ಡೇ ಕಾಮ ಹಾಕಬೇಕು, ಈಸ್ ಮೈ ಬ್ರದರ್ ಅಂತ ಹೇಳಿ ಬಳಕೆ ಆಗಬೇಕು. ಸೊ ದಿಸ್ ವರ್ಡ್ ಈಸ್ ರಿಲೇಟಿವ್ ಪ್ರನೌನ್. ಮೈ ಫಾದರ್ ಹೆಲ್ಪ್ಡ್ ಜಾನ್, ನೋಡಿ ಒಂದು ಸ್ವತಂತ್ರ ವಾಕ್ಯ.
His dog has bitten Radha today. ಅವನ ನಾಯಿ ಇಂದು ರಾಧಾಳಿಗೆ ಕಚ್ಚಿದೆ. ಎರಡು ಇಂಡಿಪೆಂಡೆಂಟ್ ವಾಕ್ಯ ಇದಾವೆ, ಸ್ವತಂತ್ರ ವಾಕ್ಯಗಳಿದ್ದಾವೆ. ಇಲ್ಲಿ ಸಂಬಂಧ ಸೂಚಿಸುವಂತ ಪದಗಳು ಯಾವುದು ಅಂತ ಹೇಳಿದ್ರೆ ಹೀಸ್. ಯಾರಿಗೆ ಸಂಬಂಧ ಸೂಚಿಸ್ತಾ ಇದೆ? ಜಾನ್ಗೆ ಸಂಬಂಧ ಸೂಚಿಸ್ತಾ ಇದೆ. ಹಾಗಾಗಿ ಅಲ್ಲಿ ಹೀಸ್ ಅನ್ನ ನಾವೇನ್ ಮಾಡ್ತೇವೆ? ಹೀಸ್ ಬದಲಾಗಿ ಏನ್ ಮಾಡಿದ್ದೇವೆ? ರಿಲೇಟಿವ್ ಪ್ರನೌನ್ ಹೂಸ್ ಅನ್ನ ಬಳಸಿಬಿಟ್ಟು ಒಂದೇ ವಾಕ್ಯ ಮಾಡ್ತೇವೆ. ಮೈ ಫಾದರ್ ಹೆಲ್ಪ್ಡ್ ಜಾನ್ ಹೂಸ್ ಡಾಗ್ ಹ್ಯಾಸ್ ಬಿಟನ್ ರಾಧಾ ಟುಡೇ. ನೋಡಿ, ಮೇಲ್ಗಡೆ ಎರಡು ವಾಕ್ಯಗಳಿಗೂ ಕೂಡ ಫುಲ್ ಸ್ಟಾಪ್ ಇದೆ, ಸ್ವತಂತ್ರವಾದ ವಾಕ್ಯಗಳಾಗಿದ್ದಾವೆ. ಯಾವಾಗ ರಿಲೇಟಿವ್ ಪ್ರನೌನ್ ಅನ್ನು ಬಳಸ್ತೇವೆ, ಇಲ್ಲಿ ಒಂದೇ ಒಂದು ಫುಲ್ ಸ್ಟಾಪ್ ಅನ್ನ ಕೊನೆಗೆ ಇಡಲಾಗಿದೆ, ಮೀನ್ಸ್ ಬಳಸಲಾಗಿದೆ. ನಾಲ್ಕನೇ ಎಕ್ಸಾಂಪಲ್ ನೋಡಿ. ಶಿ ವರ್ಕ್ಸ್ ಇನ್ ಬೆಂಗಳೂರು, ಇಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಅವಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಳೆ, ಅದು ಕರ್ನಾಟಕದ ರಾಜಧಾನಿ ಆಗಿದೆ. ಇಲ್ಲಿ ಅದು ಅಂದ್ರೆ ಯಾವುದು? ಅದು ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ಬೆಂಗಳೂರು. ಹಾಗಾಗಿ ಇಲ್ಲಿ ಪ್ರಾಣಿ, ವಸ್ತು ಮತ್ತು ಸ್ಥಳ ಆಗಿದ್ರೆ ನಾವೇನ್ ಮಾಡ್ತೇವೆ? ವಿಚ್ ಅಥವಾ ದ್ಯಾಟ್ ಅನ್ನ ರಿಲೇಟಿವ್ ಪ್ರನೌನ್ ಆಗಿ ಬಳಸ್ತೇವೆ. ನೋಡಿ, ಇದನ್ನು ಒಂದೇ ವಾಕ್ಯ ಮಾಡಿದ್ದೇವೆ. ಶಿ ವರ್ಕ್ಸ್ ಇನ್ ಬೆಂಗಳೂರು, ವಿಚ್ ಆರ್ ದ್ಯಾಟ್ ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಹೀಗೆ ನಾವು ರಿಲೇಟಿವ್ ಪ್ರನೌನ್ ಅನ್ನ ಬಳಸ್ತೇವೆ. ಇನ್ನು ಲಾಸ್ಟ್ ಎಕ್ಸಾಂಪಲ್, ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ. ತಾಜ್ ಮಹಲ್ ಆಗ್ರಾದಲ್ಲಿ ಇದೆ. ಐ ಸಾ ಧೋನಿ ದೇರ್. ನಾನು ಧೋನಿಯನ್ನ ಅಲ್ಲಿ ನೋಡಿದೆ. ಇಲ್ಲಿ ಸಂಬಂಧ ಇರುವಂತಹ ಪದ ಯಾವುದು ಅಂತ ಹೇಳಿದ್ರೆ ದೇರ್ ಮತ್ತು ಆಗ್ರಾ ಅಲ್ವಾ? ನಾನು ನೋಡಿದ್ದು ಆಗ್ರಾದಲ್ಲಿ. ಹಾಗಾಗಿ ಸೊ ಆ ದೇರ್ ಅನ್ನುವ ಪದ ಏನಾಗಬೇಕು? ಆಗ್ರಾದ ಪಕ್ಕದಲ್ಲೇ ಬರಬೇಕು. ಈಗ ದೇರ್ ಸ್ಥಳವನ್ನ ಸೂಚಿಸಲಿಕ್ಕೆ ಬರುವಂತ ಪದ ಯಾವುದು? ವೇರ್ ಆಗಿದೆ. ಹಾಗಾಗಿ ದ ತಾಜ್ ಮಹಲ್ ಈಸ್ ಇನ್ ಆಗ್ರಾ ವೇರ್ ಐ ಸಾ ಧೋನಿ. ಸೊ ಇಲ್ಲಿ ವೇರ್ ಅನ್ನುವಂಥದ್ದು ರಿಲೇಟಿವ್ ಪ್ರನೌನ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಸೊ ದಿಸ್ ಈಸ್ ಹೌ, ಹೀಗೆ ರಿಲೇಟಿವ್ ಪ್ರನೌನ್ಸ್ ಅನ್ನುವಂಥವು ಎರಡು ಸ್ವತಂತ್ರ ವಾಕ್ಯಗಳನ್ನ, ಆದರೆ ಅಲ್ಲಿ ರಿಲೇಷನ್ ಇರುತ್ತೆ, ಸಂಬಂಧ ಇರತಕ್ಕಂಥ ಎರಡು ಸ್ವತಂತ್ರ ವಾಕ್ಯಗಳನ್ನ ಜೋಡಿಸುವಂತಹ ಕೆಲಸ ಇವುಗಳು ಮಾಡ್ತವೆ. ಅದಕ್ಕೆ ಅವುಗಳಿಗೆ ರಿಲೇಟಿವ್ ಪ್ರನೌನ್ಸ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಮ ಕಮೆಂಟ್ ತುಂಬಾ ಅವಶ್ಯವಾಗಿರುತ್ತೆ. ನಾವು ಮುಂದೆ ಒಳ್ಳೆಯ ಒಂದು ವಿಡಿಯೋವನ್ನ, ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಇನ್ನೂ ಪರಿಣಾಮಕಾರಿಯಾಗಿ ವಿಡಿಯೋನ ಪ್ರೆಸೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.